ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಕರ್ಕೊಂಡು ಬಂದಿರುವಂತಹ ಪ್ಲೇಸು ತುಂಬಾ ಸ್ಪೆಷಲ್ ಆಗಿರೋದು, ಎಲ್ರಿಗೂ ಕೂಡ ಇಷ್ಟ ಆಗುವಂಥ ಪ್ಲೇಸು. ರಾಮನ ಭಕ್ತ, ರಾಮನಿಗೆ ತುಂಬ ನಿಯತ್ತಾಗಿದ್ದಂಥ ವ್ಯಕ್ತಿ ಹನುಮಂತನ ಒಂದು ಮೂರ್ತಿ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಈ ಮೂರ್ತಿ ನೋಡಿ, ತುಂಬಾ ವಿಶೇಷವಾಗಿರುವಂಥ ಒಂದು ಹನುಮಂತನ ಸ್ಟ್ಯಾಚ್ಯು ಇದು. ಇದು ಬಂದುಬಿಟ್ಟು ಉಡುಪಿ ಡಿಸ್ಟಿಕ್ಕು ಕುಂದಾಪುರ ಔಟ್ಸ್ಕರ್ಟ್ಸಲ್ಲಿ ಬರುತ್ತೆ. ಅಂದರೆ ಉಡುಪಿಯಿಂದ 35 ಕಿಲೋಮೀಟ್ರ್ ಆಗುತ್ತೆ. ಕುಂದಾಪುರದಿಂದ ಆಲ್ಮೋಸ್ಟ್ ಅಷ್ಟೇ, ಒಂದು 5-6 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ. ಈ ಒಂದು ಹನುಮಾನ್ ಮೂರ್ತಿಯ ಬಗ್ಗೆ ನಾವು ನೋಡೋದಾದರೆ, ಈ ಮೂರ್ತಿ ಬಂದುಬಿಟ್ಟು ಸುಮಾರು 2005ರಲ್ಲಿ ನಿರ್ಮಾಣ ಮಾಡ್ತಾರೆ. ಇದನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಬಂದುಬಿಟ್ಟು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗ್ಡೆ ಅವರು. ಅವರ ಒಂದು ಟೈಮ್ನಲ್ಲಿ, ಅಂದರೆ 2005ರಲ್ಲಿ ಅವರು ಧರ್ಮಾಧಿಕಾರಿಯಾಗಿದ್ದಂತಹ ಒಂದು ಸಮಯದಲ್ಲಿ ಈ ಒಂದು ಮೂರ್ತಿನ ಉದ್ಘಾಟನೆ ಮಾಡ್ತಾರೆ, ಅಂದರೆ ಚಲಾವಣೆಗೆ ತರ್ತಾರೆ. 2005ರಲ್ಲಿ ಈ ಒಂದು ಮೂರ್ತಿನ ಉದ್ಘಾಟನೆ ಮಾಡಲಾಗುತ್ತೆ. ಅಂದಿನಿಂದ ಇದು ಬಂದುಬಿಟ್ಟು ಹನುಮಂತನ ಬೃಹತ್ ವಿಗ್ರಹ, ಬೃಹತ್ ಸ್ಟ್ಯಾಚ್ಯು ಅಂತ ನಾವೇನು ಕರಿತೀವಿ ಅದಾಗುತ್ತೆ. ಅದಕ್ಕಿಂತ ಮುಂಚೆ ಕೂಡ ಇಲ್ಲಿ ಹನುಮಂತನ ಟೆಂಪಲ್ ಇರುತ್ತೆ. ಇದು ಬಂದುಬಿಟ್ಟು ಸುಮಾರು 80 ಫೀಟ್ ಇದೆ, ಅಂದರೆ 80 ಫೀಟ್ ಉದ್ದ. ಅಷ್ಟು ದೊಡ್ಡ ಒಂದು ಮೂರ್ತಿ ಇದು. ತುಂಬಾ ವಿಶೇಷವಾಗಿರುವಂತಹ ಮೂರ್ತಿ. ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಹನುಮಂತನ ಮೂರ್ತಿಗಳಲ್ಲಿ ಇದು ಕೂಡ ಒಂದು. ಅಷ್ಟು ದೊಡ್ಡದಿದೆ. ಗುರು ಹನುಮಂತ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಎಲ್ರಿಗೂ ಕೂಡ ಇಷ್ಟ ಆಗುವಂಥ ವ್ಯಕ್ತಿತ್ವ, ಎಲ್ರಿಗೂ ಕೂಡ ಇಷ್ಟ ಆಗುವಂಥ ಒಂದು ವ್ಯಕ್ತಿ. ಅಂತಹ ಪುರುಷೋತ್ತಮ ಶ್ರೀರಾಮನಿಗೆ ಇಷ್ಟ ಆಗಿದ್ದ ಅಂತಂದರೆ ನಮಗೂ ನಿಮಗೂ ಇಷ್ಟ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ. ಎಲ್ರಿಗೂ ಕೂಡ ಇಷ್ಟ ಆಗ್ತಾನೆ. ಹನುಮಂತನ ಒಂದು ಹಾದಿಯನ್ನು ನೋಡ್ತಾ ಹೋದರೆ, ಅಂಜನಾದ್ರಿಲಿ ಹನುಮಂತ ಮತ್ತೆ ರಾಮನ ಭೇಟಿ ಆಗ್ತಾನೆ. ರಾಮನೊಟ್ಟಿಗೆ ಕೂಡಿ ಸೀತಾಮಾತೆಯನ್ನು ಲಂಕೆಯಿಂದ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಲಂಕೆಗೆ ಹೋಗಿ ತನ್ನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದ್ರು ಕೂಡ ಅದೇ ಬೆಂಕಿಯಿಂದ ಇಡೀ ಲಂಕೆಯನ್ನು ಸುಟ್ಟು ಸೀತಾಮಾತೆಯನ್ನು ಅಲ್ಲಿಂದ ಕಾಪಾಡಿ ಕರ್ಕೊಂಡು ಬಂದು ಹನುಮಂತ ಸೀತಾಮಾತೆ ಮತ್ತು ರಾಮನನ್ನು ಇಬ್ಬರನ್ನು ಕೂಡ ಒಂದು ಮಾಡ್ತಾನೆ. ಈ ಒಂದು ಹಾದಿಯಲ್ಲಿ ಹನುಮಂತನ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ರಾಮ ಏನಾದರೂ ಸೀತೆಯನ್ನು ಮತ್ತೆ ಸೇರಿದ ಅಂತಂದರೆ ಅದಕ್ಕೆ ಹನುಮಂತ ಕೂಡ ಪ್ರಮುಖ ಕಾರಣ ಆಗಿ ಹೊರಹೊಮ್ಮುತ್ತಾನೆ. ಇದು ಹನುಮಂತನ ಪಾತ್ರ ರಾಮಾಯಣದಲ್ಲಿ. ರಾಮಾಯಣನ ಬಿಟ್ಟು ಹನುಮಂತನನ್ನು ನಾವು ಆಲ್ರೆಡಿ ಈಗಾಗಲೇ ಅಂಜನಾದ್ರಿ ಸೀರೀಸಲ್ಲಿ ನೋಡಿದ್ದೀವಿ. ಇವಾಗ ಇಲ್ಲಿ ನೋಡ್ತಾ ಇರೋದು ಈ ಭಾಗದ ಜನಕ್ಕೆ ಬರಲಿಕ್ಕೆ, ಈ ಭಾಗದ ಜನ ಹನುಮಂತನನ್ನು ಪೂಜೆ ಮಾಡಲಿಕ್ಕೆ, ಅವನನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸೇರಿಬಿಟ್ಟು ಮಾಡಿಕೊಂಡಿರುವಂಥ ವ್ಯವಸ್ಥೆ. ಇಷ್ಟು ದೊಡ್ಡ ಹನುಮಾನ್ ಮೂರ್ತಿ ನಾವು ಫಿಲಮ್ಗಳೆಲ್ಲ ನೋಡಿರ್ತೀವಿ. ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ದೊಡ್ಡ ಹನುಮಂತನ ಮೂರ್ತಿ. ಇದಕ್ಕಿಂತ ಮುಂಚೆ ನಾವು ನಮ್ಮ ಲಾಗಲ್ಲೇ ನೋಡಿದ್ವಿ, ಇದೇ 100 ಡೇಸ್ ಆಫ್ ಕರ್ನಾಟಕ ಸೀರೀಸಲ್ಲಿ ವಿಜಯಪುರದಲ್ಲಿ ಒಂದಿತ್ತು. ಕರಾಡ್ ದೊಡ್ಡಿ ಅನ್ನುವಂಥ ಒಂದು ಪ್ಲೇಸಲ್ಲಿ ಅಲ್ಲಿ ಕೂಡ ಇತ್ತು. ಆದರೆ ಇಷ್ಟು ದೊಡ್ಡದಾಗಿರಲಿಲ್ಲ ಅದು, ಇದಕ್ಕಿನ್ನೂ ಸ್ವಲ್ಪ ಚಿಕ್ಕದು. ಗುರು ರಾಮನ ಬಂಟ ಹನುಮಂತನ ಸ್ಟ್ಯಾಚ್ಯೂನ ನೋಡಿಕೊಂಡು ಅಲ್ಲಿಂದ ನೇರವಾಗಿ ನಾನು ಬಂದಿದ್ದೀನಿ ಇಲ್ಲಿರುವಂತಹ ಕೋಡಿ ಬೀಚ್ ಹತ್ರ. ಅಲ್ಲಿಂದ ಸುಮಾರು ಒಂದು 7ರಿಂದ 8 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅಲ್ಲಿಂದ ನಾವು ಬೈಕ್ನ ತಗೊಂಡು ಇಲ್ಲಿವರೆಗೂ ಬಂದು ಇವಾಗ ನೋಡಿ ಈ ಒಂದು ಸಮುದ್ರದ ಪಕ್ಕದಲ್ಲಿರುವಂತಹ ಕೋಡಿ ಬೀಚಿಗೆ ಬಂದಿದ್ದೀನಿ. ಕೋಡಿ ಬೀಚ್ನ ಸೀ ವಾಕ್ ಇದೆ ಇಲ್ಲಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಸೀ ವಾಕು. ಆ ಸೀ ವಾಕ್ನ ನೋಡೋಣ. ಮತ್ತು ಈ ಒಂದು ಕೋಡಿ ಬೀಚಲ್ಲಿ ಏನು ಫೇಮಸ್ಸು, ಇಲ್ಲಿರುವಂಥ ವಾಟರ್ ಆ್ಯಕ್ಟಿವಿಟೀಸ್ ಏನು, ಬೋಟಿಂಗ್ ಏನು ಎಲ್ಲ ನೋಡೋಣ ಈ ಲಾಗಲ್ಲಿ. ಬನ್ನಿ.
ಗುರು ಇಲ್ಲಿ ಬರೀ ಶೀ ವಾಕ್ ಅಷ್ಟೇ ಅಲ್ಲ, ಕೋಡಿ ಬೀಚ್ನ ನಾವು ಶೀ ವಾಕ್ನ ಮೇಲ್ಗಡೆ ನಿಂತ್ಕೊಂಡ್ರೆ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಹಾರ್ಬರು. ಇಲ್ಲಿರುವಂಥ ಒಂದು ಆ ಕಡೆ ಒಂದು ಐಲ್ಯಾಂಡ್ ಥರ ಕಾಣಿಸುತ್ತೆ, ಅದು ಕೂಡ ಶೀ ವಾಕ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೂ ಕೂಡ ಹೋಗಿ ನಾವು ಈ ಒಂದು ವ್ಯೂನ ಎಂಜಾಯ್ ಮಾಡ್ಬೋದು. ಆದರೆ ಇಲ್ಲಿಂದ ಕಾಣಿಸೋ ಥರ ಆ ಕಡೆಯಿಂದ ಕಾಣಿಸೋದಿಲ್ಲ ಅಂತ ನಾವು ಈ ಕಡೆ ಬಂದಿದ್ದೀವಿ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂದ್ಗಡೆ ಇರುವಂಥ ಹಾರ್ಬರು. ಅಲ್ಲಿಂದ ಹಡಗುಗಳು ಇವಾಗ ಹೋಗ್ತಾ ಇದೆ ಡ್ಯೂಟಿಗೆ, ಮೀನನ್ನ ಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ ಹಡಗುನವರು. ಬನ್ನಿ ಶೀ ವಾಕ್ನ ಎಂಡ್ವರೆಗೂ ಹೋಗೋಣ. ಎಂಡಲ್ಲಿ ಏನಿದೆ, ಸಮುದ್ರದ ಎಂಡ್ವರೆಗೂ ಹೋಗಿ ಎಂಡಲ್ಲಿ ಏನಿದೆ ಅದನ್ನು ಪತ್ತೆ ಹಚ್ಚೋಣ. ಪತ್ತೆದಾರಿ ಕೆಲಸ ಇವತ್ತು ನಮಗೆಲ್ಲ. ಗುರು ನೋಡಿ, ಕೋಡಿ ಬೀಚಲ್ಲಿ ಶೀ ವಾಕ್ ಅಷ್ಟೇ ಅಲ್ಲ, ಈ ಥರ ಎಲ್ಲ ವಾಟರ್ ಆ್ಯಕ್ಟಿವಿಟೀಸು, ಬೋಟಿಂಗು ನಡೆಯುತ್ತೆ. ಈ ಬೋಟಿಂಗ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಮ್ಮನ್ನು ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅಂದರೆ ನೋಡಿ, ಈ ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದೇ ರೀತಿ ನೀವೇನಾದರೂ ಹೋಗಬೇಕು ಅಂದರೆ ನಿಮ್ಮನ್ನು ಕೂಡ ಈ ಥರ ಬೋಟಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಇರುವಂತಹ ಪಾಯಿಂಟ್ವರೆಗೂ ಕರ್ಕೊಂಡು ಹೋಗ್ತಾರೆ. ಡೆಲ್ಟಾ ಪಾಯಿಂಟ್ ಅಂತ ಇಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ಪ್ಲೇಸು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ರಾಕ್ ಐಲ್ಯಾಂಡ್ ಅಂತ ಆ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಈ ಥರ ಚಿಕ್ಕ ಚಿಕ್ಕ ಬೋಟಲ್ಲಿ 7-8 ಜನ ಗ್ರೂಪ್ ಮಾಡಿ ಆ ಗ್ರೂಪ್ನ ಕರ್ಕೊಂಡು ಬೋರ್ಡವರೇ ಕರ್ಕೊಂಡೋಗಿ ಕರ್ಕೊಬರ್ತಾರೆ ಗುರು. ಗುರು ನಾನು ಹಿಂದೆ ನೋಡಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ಲಾಗ್ನ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬರ್ತಾನೆ ಇದ್ದೀನಿ. ಎಷ್ಟು ಚೆನ್ನಾಗಿದೆ ವ್ಯೂ. ಈ ಥರ ವ್ಯೂ ಇದ್ದರೆ ಯಾರಿಗೆ ತಾನೇ ಮನಸ್ಸು ಬರೋಲ್ಲ ಗುರು. ಬಿಟ್ಟರೆ ಪೂರ್ತಿ ದಿವಸ ಇಲ್ಲೇ ಇರ್ತಾರೆ ನೋಡಿ. ಈ ಕಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಶೀ ವಾಕೆ. ಇವಾಗ ಎಂಡ್ವರೆಗೂ ಹೋಗ್ತೀನಿ. ಎಂಡಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಲ್ಲಿಂದ ವ್ಯೂ ಹೇಗಿರುತ್ತೆ. ನಮ್ಮ ಒಂದು ಸಮುದ್ರದ ವ್ಯೂ ತೋರಿಸ್ತೀನಿ ನಿಮಗೆ, ಅರಬ್ಬಿ ಸಮುದ್ರ. ಬನ್ನಿ. ಗುರು ಅಲ್ಲಿಂದ ನಡ್ಕೊಂಡು ಕೊನೆಗೂ ಲಾಸ್ಟಲ್ಲಿ ಬಂದು ರೀಚ್ ಆಗಿದ್ದೀನಿ ಇವಾಗ ಎಂಡ್ ಪಾಯಿಂಟ್ನ. ನೋಡಿ ಇಲ್ಲಿಂದ ವ್ಯೂ ಹೇಗಿದೆ ಅಂತ, ಪೂರ್ತಿ ಸಮುದ್ರ ಕಾಣುತ್ತೆ ಇಲ್ಲಿಂದ. ಗುರು ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ಲಾಗು, ಹನುಮಾನ್ ಸ್ಟ್ಯಾಚು ಮತ್ತು ಈ ಒಂದು ಕೋಡಿ ಬೀಚ್ ಬಗ್ಗೆ. ಐ ಹೋಪ್ ಈ ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ.